ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನೀವು ನೋಡ್ತಾ ಇದ್ದೀರಾ ಪ್ರೀತಿ ಖುಷಿ ಕನ್ನಡ ವ್ಲಾಗ್ಸ್. ಇವತ್ತಿನ ವ್ಲಾಗ್ ಏನಂತ ಅಂತಂದರೆ, ನನ್ನ ನಾದಿನಿ ಊರಿಗೆ ಹೋಗ್ತಾ ಇದ್ವಿ. ಬೆಂಗಳೂರಿಂದ ಅವಳು ಊರಿಗೆ ಹೋಗ್ತಾ ಇದ್ವಿ. ಏನಕ್ಕಪ್ಪ ಅಂತ ಅಂದರೆ, ನನ್ನ ನಾದಿನಿ ಪ್ರೆಗ್ನೆಂಟ್ ಇರೋದ್ರಿಂದ ಮಡ್ಲು ತುಂಬ ಶಾಸ್ತ್ರ ಅಂತಲೂ ಹೇಳ್ತಾರೆ, ಮತ್ತು ಮಾಡಿಕೋದು ಅಂತಲೂ ಹೇಳ್ತಾರೆ ನಮ್ಮ ಹಿರಿಸಾವೆ ಚಂದ್ರಾಯಪಟ್ಟಣ ಸೈಡು. ಸೊ ಹಾಗಾಗಿ ಹೊರಟಿದ್ವಿ ನಮ್ಮ ಫ್ಯಾಮಿಲಿ ಎಲ್ಲ. ನೈಟು ಸ್ವಲ್ಪ ಶಾಪಿಂಗ್ ಇತ್ತು, ಮುಗಿಸ್ಕೊಂಡು ಮಕ್ಕಳಿಗೆ ಸ್ವಲ್ಪ ಬಟ್ಟೆ ತಗೊಳ್ಳೋದಿತ್ತು, ಅದನ್ನು ಮುಗಿಸ್ಕೊಂಡು ಬೆಳಗ್ಗೆ ಎಲ್ಲರೂ ರೆಡಿಯಾಗಿ ನಾವು ಹೊರಟ್ವಿ. ಇನ್ನೇನು ಟೈಮೇ ಆಗೋಗಿತ್ತು, ಬೇಗ ಹೋಗೋಣ ಅಂದ್ಬಿಟ್ಟು ಹೊರಟಿದ್ವಿ. ಏನು ಮಾಡ್ತಾ ಇದ್ದೀವಿ? ಪುಟಾಣಿ ನಾವು ಹೋಗಿದ್ದ ನೈಟ್ ಅವ್ರ ಊರಲ್ಲಿ ಮಾರಿ ಹಬ್ಬನೂ ಸಹ ಇತ್ತು. ಮಾರಿ ಹಬ್ಬ ಮುಗಿಸ್ಕೊಂಡು ಮಾಮೂಲಿ ತಂಬಿಟ್ಟೆಲ್ಲ ಮಾಡ್ತಾರಲ್ವ ಹಳ್ಳಿ ಕಡೆ, ಹಾಗಾಗಿ ಅದನ್ನು ಮುಗಿಸ್ಕೊಂಡು ನಾನ್ ವೆಜ್ ಊಟ ಇತ್ತು. ಬೆಳಗ್ಗೆ ಇನ್ನೇನಪ್ಪ ಮಾಡೋದು, ಇವಾಗಲೂ ನೈಟು ನಾನ್ ವೆಜ್ ಅಂದ್ಬಿಟ್ಟು ಬೆಳಗ್ಗೆ ಬಿರಿಯಾನಿ ಮತ್ತು ಕಬಾಬು ಮತ್ತು ಚಿಕನ್ ಫ್ರೈ ಮಾಡಿದ್ವಿ. ಬೆಳಗ್ಗೆ ನೈಟ್ ಹಬ್ಬ ಎಲ್ಲ ಚೆನ್ನಾಗಾಯಿತು. ಅವ್ರ ಮನೆಗೆ ತುಂಬ ನೆಂಟರೆಲ್ಲ ಬಂದಿದ್ದರು. ಎಲ್ಲ ಮುಗಿಸ್ಕೊಂಡ್ವಿ. ನೈಟು ನೋಡಿ ಎಷ್ಟು ಚೆನ್ನಾಗಿರುತ್ತೆ ಅಂದರೆ, ಹಳ್ಳಿ ಕಡೆ ಒಂಥರ ಜೀವನನೇ ಚೆಂದ ಅನಿಸುತ್ತೆ. ಬಿಟ್ಟು ಯಾವಾಗಪ್ಪ ಹೋಗ್ಬಿಡ್ತೀವಿ ಅನಿಸ್ಬಿಟ್ಟೈತೆ ನಮಗಂತೂ. ಊರ ಕಡೆನೇ ಒಂಥರ ಚೆಂದ. ನೈಟ್ ಹಬ್ಬ ಎಲ್ಲ ಮುಗೀತು. ಇಷ್ಟೇ ಇದು ನೈಟ್ದು. ನಮ್ಮ ಅಕ್ಕನೂ ನನ್ನ ಮಗನ ಆಟಗಳು ನೋಡ್ರಿ. ಇಲ್ಲಿ ಪಾತ್ರೆ ತೊಳೆಯದಿ ಬಂದ್ರಿ ಅಂದರೆ ಫೋಟೋ ತಕ್ಕೊಂಡು ಕುಂತವ್ರೆ ಇಬ್ಬರೂ ಆಟ ಆಡ್ಕೊಂಡು. ಪಾಪ ಇವಳು ನಮ್ಮ ಮನೆಯವಳು, ನನ್ನ ನಾದಿನಿ ಇವಳೇ ನೋಡಿ, ಇವಳೇ ಪ್ರೆಗ್ನೆಂಟು. ಇವಳಿಗೇನೆ ಇವಾಗ ಶಾಸ್ತ್ರ ಮಾಡೋಕ್ಕೆ ಬಂದಿರೋದು, ಮಾಡಿಕ ಶಾಸ್ತ್ರನ. ಮಾರಿಗುಡಿ ಬನ್ನಿ ಬನ್ನಿ ಮಾರಿಗುಡಿ. ತೋಟದ ಹತ್ರ ಹೋಗಿ ಪಾತ್ರೆ ಎಲ್ಲ ತೊಳ್ಕೊಂಡಿದ್ದಾಯಿತು. ಬಿರಿಯಾನಿಗೆ ಸ್ವಲ್ಪ ಪುದೀನ ಬೇಕಿತ್ತು, ಹಾಗಾಗಿ ಅಲ್ಲೇ ಇತ್ತಲ್ಲ ನೋಡಿ ಕಿತ್ಕೊಂಡು ಹೊರಟ್ವಿ ಮನೆಗೆ. ಕೊಡೋನಿಗೆ ಹೋಗೋ, ಎಲ್ಲರಿಗೂ ಕೊಡೋಗ. ಅಯ್ಯೋ, ಜ್ಯೂಸೇ ಕುಡ್ದಿಲ್ಲ ಇವರು ಇಬ್ರು. ಅವಳು ತಗತ್ತಳು ಹೋಗಯ್ಯಪ್ಪ. ಯಾರಂಬಿಟ್ರು ಅನು ಬಿಡಲ್ಲ ನನ್ನ ಮಗ. ಅವನಿಗೆ ನಿಪ್ಪಲ್ಗೆ ಹಾಕೊಡ್ಬೇಕಾಯ್ತಂತಾರಕ್ಕ. ಕೊಡ ನನಗೆ. ಮತ್ತು ಅಡುಗೆ ಎಲ್ಲ ಆಗಿತ್ತು. ಇನ್ನೊಂದು ಸ್ವಲ್ಪ ಕಬಾಬ್ ಬೇಯಿಸೋದಿತ್ತು. ನಮ್ಮಕ್ಕ ಮೊಸರು ಬಜ್ಜಿ ರೆಡಿ ಮಾಡ್ಕೊತಾ ಇದ್ಲು ಬಿರಿಯಾನಿಗೆ. ನಾನು ಕಬಾಬ್ ಬೇಯಿಸ್ತಾ ಇದ್ದೆ. ಇನ್ನೇನು ಲಾಸ್ಟ್ ಆಗೋಗಿತ್ತು ಕಬಾಬ್ ಬೇಯಿಸಿ. ಅಡುಗೆ ಮಾಡೋದೆಲ್ಲ ತೋರ್ಸೋಕ್ಕಾಗಿಲ್ಲ. ಪ್ರೆಗ್ನೆಂಟ್ ಯಾವುದಾಳಲ್ವ, ತಿಂತಾಳೆ ಅಂದ್ಬಿಟ್ಟು ಏನು ವೀಡಿಯೋ ಮಾಡೋಕ್ಕೋಗಿಲ್ಲ ಅಡುಗೆದು. ಅವಳು ಪಾಪ ಕೆಲಸ ಮಾಡ್ತಾವಳೆ, ನಮ್ಮ ಜೊತೆ ಸೇರಿಕೊಂಡು ಎಲ್ಲ ಮಾಡ್ಕೊತಾವಳೆ. ಮೆತ್ಗಿರ ತಗ ಕವರ್ ಅದನ್ನೇ ಮಾಡಿ ಹೊರಗಡೆ ಮತ್ತೆ ಫಸ್ಟ್ ಕೈ ಮುಗಿಸ್ಬಿಟ್ಟು ಬಳೆ ಹಾಕಿ ಹೂ ಮಾಡಿಸಿ ಜಾಸ್ತಿ ಕೊಡಿ ಕೊಡಿ. ಸೊಲೀಸ ಹೋಯ್ತಾ ಆಯ್ತು ಬಿಡು, ಈಗ ಸಾಕು. ಇದು ಈ ಥರ ಇನ್ನೆಂಟು ಕೊಡ್ತಾ ಬೇಯಿಸಿ ನೀರೆಲ್ಲ ಮಾಡ್ತೀನಿ. ನೀರಿಲ್ಲ ಅಂದರೆ ಅಷ್ಟೇ ಎತ್ಕೊಂಡು ನಮಸ್ಕಾರ ಅಷ್ಟೇ. ಟೈಮ್ ಆಯ್ತಲ್ಲ ಹೊರಡೋಕ್ಕೆ ಅಂದ್ಬಿಟ್ಟು ಬೇಗ ಮಾಡ್ತಾಯಿದ್ವಿ ಎಲ್ಲನೂ. ಇವಳು ನನ್ನ ತಂಗಿ, ಇವಳೇ ಇವಾಗ ಅವಳಿಗೆ ಕುಂಕುಮ ಎಲ್ಲ ಇಡ್ತಾ ಇದ್ದಾಳಲ್ಲ, ಇವಳೇ ನನ್ನ ತಂಗಿ. ರೀಸೆಂಟಾಗಿ ಮದುವೆ ಆಗಿರೋದು ಇವಳೇ ನನ್ನ ತಂಗಿ.
ಮತ್ತು ಇವರು ನನ್ನ ನಾದಿನಿಯರ ಅತ್ತೆ ಇವರು. ಬಳೆ ಆಯ್ತಾವ ಅಮ್ಮು ಸಣ್ಣಕಾಗಿದೆಯಾ ಅದಕ್ಕೆ. ಅವ್ವ ತಲೆ ಕೂದಲು ಕಟ್ಟಿಸ್ಕಡೆ ಶಾಮಿ ನೀನು ಹೆಂಗೆ ಬಂದಾಳೆ. ಮತ್ತು ಎಲ್ಲ ಊಟ ಗೀಟ ಎಲ್ಲ ಮುಗೀತು. ಎಲ್ಲರದು ಊಟ ಆಗಿ ಸ್ವಲ್ಪ ಹೊತ್ತು ಕೂತಿದ್ದು, ರೆಡಿ ಆಗ್ಬಿಟ್ಟು ಹೊರಡೋಣ ಅಂದ್ಬಿಟ್ಟು ಕೂತಿದ್ವಿ. ಎಲ್ಲರೂ ಆಚೆ ಕಡೆ ಮಕ್ಕಳೆಲ್ಲ ಆಟ ಆಡ್ತಿದ್ವಿ, ನೋಡ್ಕೊಂಡು ಕೂತಿದ್ವಿ ಸುಮ್ಮನೆ. ಏನು ಟೈಮ್ ಆಯ್ತು, ನಾವು ಹೊರಡಬೇಕು ಇವಾಗ, ಬೆಂಗಳೂರಿಗೆ ಹೋಗ್ಬೇಕು ಇವಾಗ ಇಲ್ಲಿಂದ. ಮತ್ತೆ ಮತ್ತು ಬೆಂಗಳೂರಿಗೆ ಹೊರಡೋಕ್ಕೆ ನಮಗೂ ಟೈಮ್ ಆಯಿತು ಅಂದ್ಬಿಟ್ಟು ಹೊರಡ್ತಾ ಇದ್ವಿ. ಇನ್ನೇನೋ ರೆಡಿ ಆಗಿದ್ವಿ ಎಲ್ಲರೂ. ನಮ್ಮ ಮನೆಯವರು ಮಕ್ಳಿಗೆಲ್ಲ ಸ್ವೆಟ್ರು ಟೋಪಿ ಎಲ್ಲ ಹಾಕ್ತಾಯಿದ್ರು. ಹೊರಡಬೇಕು, ನಮಗೂ ಟೈಮ್ ಆಗುತ್ತೆ ಹೊರಡೋಕ್ಕೆ, ಇಲ್ಲಿಂದ ಹೋಗ್ಬೇಕಲ್ಲ ಇವಾಗ. ಊರಿಗೆ ಹೋಗೋಕ್ಕೆಲ್ಲ ರೆಡಿ ಆಯ್ತಿದ್ದೀವಿ. ಇಷ್ಟೇ ಇವತ್ತಿನ ವ್ಲಾಗು. ನಿಮ್ಗೆ ಇಷ್ಟ ಆಗಿದ್ರೆ ವಿಡಿಯೋ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ. ನೀವು ಸಪೋರ್ಟ್ ಮಾಡಿದಷ್ಟು ವಿಡಿಯೋ ಮಾಡೋಕ್ಕೆ ನನಗೂ ಇಷ್ಟ ಆಗುತ್ತೆ.